ಗಾಯ್ಸ್ ತುಂಬ ದಿನ ಆದಮೇಲೆ ಎಮ್ ಜಿ ರೋಡ್ ನೋಡಬೇಕು ಅಂತಿದ್ದೆ. ಭಾನುವಾರ ದಿನ ಬರಬೇಕು ಅನ್ನೋ ಪ್ಲ್ಯಾನಿಂಗ್ ಇತ್ತು, ಬಟ್ ಇವತ್ತು ಬಂದಿದ್ದೀನಿ. ನೋಡ್ಬೋದಾಗಿರುತ್ತೆ ಇಲ್ಲಿ ಎಷ್ಟು ಸಖತ್ತಾಗಿದೆ. ನೋಡಿದ್ರೆ ಒಂಥರ ಇದು ಬೇರೆ ರೀತಿ ಐತೆ, ಬೇರೆ ರೀತಿಯೇ ಏರಿಯಾ ಫೀಲ್ ಕೊಡುತ್ತಲ್ಲ. ಚರ್ಚ್ ಸ್ಟ್ರೀಟ್ ಬನ್ನಿ, ಇಲ್ಲಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡೋಣ. ಮೈಂಡಲ್ಲಿ ಯಾಕೋ ಒಂದು ಸ್ವಲ್ಪ ಚೆನ್ನಾಗಿಲ್ಲ. ಈ ಏರಿಯಾಗೆ ಬಂದರೆ ಆಲ್ಮೋಸ್ಟ್ ಒಂಥರ ಫಾರಿನಿಗೆ ಬಂದು ವಿಸಿಟ್ ಮಾಡ್ದಂಗೆ ಫೀಲ್ ಕೊಡುತ್ತೆ ಗಾಯ್ಸ್. ಯಾಕಂದರೆ ಇಲ್ಲಿರೋ ಜನರಾಗಲಿ ಅವ್ರ ಮೈಂಡ್ ಸೆಟ್ಟೇ ಬೇರೆ ಇರುತ್ತೆ. ಹರ್ನ್ ಮಾಡು, ಜಾಸ್ತಿ ಎಂಜಾಯ್ ಮಾಡು ಅಂತಾರಲ್ಲ, ಆ ಥರ ಇರುತ್ತೆ. ಸೊ ನಮ್ಮ ಬೇರೆ ಫಾರಿನ್ಗೆ ಹೋಗುತ್ತಲ್ಲ, ಆ ಥರ ಫೀಲ್ ಕೊಡುತ್ತೆ. ಬನ್ನಿ ಎಕ್ಸ್ಪೀರಿಯನ್ಸ್ ಮಾಡೋಣ. ಚೆನ್ನಾಗಿದೆ ಅಲ್ವಾ ಏರಿಯಾ? ಇದು ಚಿಕ್ಕ ಇರೋದೇ ಇಲ್ಲಿ ಪಾರ್ಕಿಂಗೇ ಅನಿಸುತ್ತೆ ಜಾಗ, ಆ ರೀತಿ ಮೇಂಟೈನ್ ಮಾಡಿದ್ದಾರೆ. ಇದು ಪಾರ್ಕ್ ಎಲ್ಲ ಕಡೆ ಒಂಥರ ಪಬ್ಬು ಪಾರ್ಕ್ ಅಂತಾರಲ್ಲ, ಆ ಥರ ಫೀಲ್ ಕೊಡುತ್ತೆ ಅಂತ ಇದ್ದಾರೆ. ಬನ್ನಿ ಒಳಗಡೆ ಕರ್ಕೋಗ್ತೀನಿ, ತೋರಿಸ್ಕೊಡ್ತೀನಿ ಎಮ್ ಜಿ ರೋಡ್. ಸೊ ಗಾಯ್ಸ್, ಏರಿಯಾಗಳೇ ಆ ಥರ ಅಲ್ವಾ, ಒಂಥರ ಮಾಡ್ರನ್ ಆಗಿರುತ್ತೆ. ನೋಡೋದಕ್ಕೆ ಸ್ವಲ್ಪ ಅಪ್ಡೇಟ್ ವರ್ಷನು ಅಂತ ಹೇಳ್ತೀವಿ. ಇದು ಅಪ್ಡೇಟ್ ಅನ್ಬೇಕೋ ಅಥವಾ ನಮ್ಮಲ್ಲಿ ಈ ಥರ ಫಾರಿನ್ ಕಲ್ಚರ್ ಬರ್ತಾ ಇದೆ, ವೆಸ್ಟರ್ನ್ ಕಡೆ ವಾಲ್ತಾ ಇದ್ದಾರೆ ಅಂತ ಅನಿಸ್ತಾ ಇದೆಯಲ್ಲ. ಸೊ ಸ್ಮೋಕ್ ಆಗಿರಲಿ, ಡ್ರಿಂಕ್ ಆಗಿರಲಿ, ಶಾರ್ಟ್ ಬಟ್ಟೆ ಆಗಿರಲಿ, ವೆಸ್ಟರ್ನ್ ಕ್ಲಾತ್ಸ್ ಆಗಿರಲಿ, ದೀಸ್ ಆರ್ ಆಲ್ ಫಾರಿನ್ ಬ್ರ್ಯಾಂಡ್. ಫಾರಿನ್ ಸ್ಟ್ರಕ್ಚರ್ ಕಡೆ ವಾಲ್ತಾ ಇರೋದಕ್ಕೆ ಇದೆಲ್ಲ ಒಂದು ಪ್ರೂಫ್ ಆಗಿರುತ್ತೆ. ಆ ಥರ ಅಪ್ಡೇಟ್ ಆಗದೇ ಇದ್ದರೆ ಒಂಥರ ಏನೋ ಹಳ್ಳಿ ಗ್ರಾಮಾಡು ಅಂತಾರಲ್ಲ, ಆ ಥರ ಅಂದ್ಕೊಳ್ಳೋದು ನೋಡಿರ್ತೀರ. ಸೊ ಕಾಲಕ್ಕೆ ತಕ್ಕಂತೆ ಬದಲಾಗಬೇಕು ಅಂತ ಅದಕ್ಕೂ ಸಪೋರ್ಟ್ ಮಾಡ್ತೀರಾ. ಸೊ ಅದೇ ಕಾಲಕ್ಕೆ ತಕ್ಕಂತೆ ಬದಲಾಗಬೇಕು ಒಂದು ಎಕ್ಸಾಂಪಲ್ ರೀತಿ ಅನ್ಕೋಬೋದಾಗಿರುತ್ತೆ. ಇಷ್ಟನೇ ಇದು ಎಮ್ ಜಿ ರೋಡು. ಸೊ ಬ್ರ್ಯಾಂಡೆಡ್ ಶೂಸು, ಬ್ರ್ಯಾಂಡೆಡ್ ಕ್ಲಾತ್ಸು, ಆ ಥರ ಎಲ್ಲ ರಿಚ್ ಆಗಿದೆ. ಕಾರ್ ಪಾರ್ಕಿಂಗ್ ನೀಟಾಗಿ ಮಾಡಿದ್ದಾರೆ ಇಲ್ಲಿ, ಅದೊಂದು ನೋಡ್ಬೋದಾಗಿರುತ್ತೆ. BMW ಐತೆ, ಸುಜುಕಿ. ಸೊ ತುಂಬ ಥರದ್ದು ಯಾವ್ದಾದಿದೆ ಬ್ರ್ಯಾಂಡ್ ಕಲರ್ದೆಲ್ಲ ನೋಡ್ಬೋದು ಅಂದರೆ ಇಲ್ಲಿ ನೋಡ್ಬೋದಾಗಿರುತ್ತೆ. ಅಲ್ಲೇ ಮೆಟ್ರೋ ಹೋಗ್ತಾ ಇದೆ ನೋಡಿ, ಆ ರೀತಿ ಇದೆ. ಸೊ ಬನ್ನಿ ಅಷ್ಟೊತ್ತೆ ಹೋಗಿ ಬರೋಣ. ವೀಕೆಂಡಲ್ಲಿ ಬಂದರೆ ಮಾತ್ರ ಇವಿ ಜನ ಇರ್ತಾರೆ, ನೈಟ್ ಹೊತ್ತು ಬಂದರೆ ಅದನ್ನು ನೋಡ್ಬೋದಾಗಿರುತ್ತೆ. ಈ ಕಡೆನೇ ಬಂದಿರಲ್ಲ, ಹಂಗೆ ಒಂದು ಸರಿ ವಿಸಿಟ್ ಮಾಡಿ ಹೋಗೋಣ ಅಂತ ಬಂದು. ಬನ್ನಿ ಮುಂದೆ ಹೋಗೋಣ. ಪ್ರಮೋಷನ್ ನೋಡಿ, ಅಲ್ಲಿ ಪ್ಲೇನ್ ಕೈಯಲ್ಲೇ ಪ್ಲೇನ್ ಓಡಿಸ್ತಾ ಇದ್ದಾರೆ. ಲೂಯಿಸ್ ಫಿಲಿಪ್ಸ್ ಒಳ್ಳೆ ಬ್ರ್ಯಾಂಡ್, ಇದು ಬಟ್ಟೆ ಚೆನ್ನಾಗಿರುತ್ತೆ. ಇನ್ಯಾವುದಿದೆ ಇಲ್ಲಿ? ವ್ಯಾನ್ ಹ್ಯೂಸೆನ್ ಅಂದರೆ ತುಂಬ ನೋಡ್ಬೋದಾಗಿತ್ತು. ಲೆವಿಸ್ ಬ್ರ್ಯಾಂಡೆಡ್ ಬಟ್ಟೆ ಅಂತಾರೆ, ಆ ಥರ ಹಾಕೋರು ಇರ್ತಾರೆ. ಬನ್ನಿ ಮುಂದೆ ಹೋಗೋಣ, ಬ್ರ್ಯಾಂಡೆಡ್ ಬಟ್ಟೆ ತಗೊಳ್ಳೋ ಟೈಮ್ ಬರುತ್ತೆ. ಸೊ ಗಾಯ್ಸ್, ಮ್ಯೂಸಿಕ್ ಕೇಳಿಸ್ತಾ ಇದೆಯಾ? ವೆಸ್ಟರ್ನ್ ಸ್ಟೈಲ್ ಮ್ಯೂಸಿಕ್ ಇಲ್ಲೇ ಮೇಲ್ಗಡೆ. ಜಸ್ಟ್ ಬಾರ್ ಅಂತ, ಜಸ್ಟ್ BLR. ಸ್ವಲ್ಪ ಇವಾಗಲೇ ವೈಬ್ 6:30ಗೆ ಸ್ಟಾರ್ಟ್ ಮಾಡಿದ್ದಾರೆ. ಅದೇ ಎಣ್ಣೆ ಹೊಡಿ, ಸಾಂಗ್ ಕೇಳೋ, ಮಜಾ ಮಾಡೋ, ಈ ಥರ ಇರುತ್ತೇವೆ. ನಮ್ಮಂಥವ್ರಿಗೆಲ್ಲ ಅಲ್ಲ ಅನಿಸುತ್ತಲ್ಲ ಇವಾಗ ಸದ್ಯಕ್ಕೆ, ಈಗಿರೋ ಸಿಚುವೇಶನ್ಗೆ ಇದು ನಮ್ಮಂಥವ್ರಿಗೆಲ್ಲನೇ. ಬನ್ನಿ ಹೋಗೋಣ, ಸಾಂಗ್ ಕೇಳ್ಬೋದಾಗಿರುತ್ತೆ. ಇಲ್ಲೇ ಒಂಥರ ವೈಬ್ ಚೆನ್ನಾಗಿದೆ. ಬರ್ತಾ ಈವ್ನಿಂಗ್ ಆದಂಗೆ ಇನ್ನೂ ಜಾಸ್ತಿ ಇರುತ್ತೆ. ಬ್ರ್ಯಾಂಡೆಡ್ ಅಂಗಡಿಗಳೇ ಎಲ್ಲ ನೋಡಿ, ಈ ಥರ ಔಟ್ಸೈಡ್ ಇಟ್ಕೊಂಡು ಮಾರ್ತಾರೆ. ಕಡಿಮೆ ರೇಟ್ಗೂ ಕೂಡ ಸಿಗುತ್ತೆ ನಿಮಗೆ. ಜ್ಯುವೆಲ್ಸ್, ನಿಮ್ಮ ಹುಡುಗಿ ಕರ್ಕೊಬಂದರೆ ಜ್ಯುವೆಲ್ಸ್ ಕೂಡ ತಗೊಳ್ಬೋದಾಗಿರುತ್ತೆ. ಸೊ ಹುಡುಗನ ಕರ್ಕೊಬಂದಿದ್ರೆ ನೀವು ಈ ಥರ ಕ್ಲಾತ್ಸು ಕೂಡ ಆಫರ್ ಮಾಡ್ಬೋದು. ಸ್ಕೂಲ್ ಬ್ಯಾಗ್ಸ್, ವ್ಯಾನಿಟಿ ಬ್ಯಾಗ್ಸ್, ಈ ಥರದ್ದು ಕೂಡ ಕೊಡಿಸ್ಬೋದಾಗಿರುತ್ತೆ. ಸೊ ಇಲ್ಲಿವರೆಗೂ ಇದೆಯಾ? ಇಲ್ಲಿ ಇಷ್ಟ ಇರೋದು. ಸೊ ಅದು ಬಿಟ್ಟರೆ ಏನು ಅಷ್ಟೇ ಗಾಯ್ಸ್. ಇಲ್ಲ ಬಾರ್ ಇರುತ್ತೆ, ಇಲ್ಲೂ ಒಂದು ರೆಸ್ಟೋರೆಂಟ್ ಇದೆ, ದೊಡ್ಡ ಸ್ಪಾ ಇದೆ. ದೀಸ್ ಆರ್ ಏರಿಯಾ ಫುಲ್ ಕ್ರೌಡೆಡ್. ನೋಡಿ ಲೈಟು ಹಾಕಿದ್ದಾರೆ, ನೈಟು ಲೈಟ್ ಹಾಕ್ತಾರೆ. ಇದನ್ನು ರಿಮೂವೇ ಮಾಡಲ್ಲ ಅನ್ಸುತ್ತೆ ಗಾಯ್ಸ್, ಯಾವಾಗಲೂ ಹಿಂಗೆ ಇರುತ್ತೆ. ಮಳೆಗಾಲದಲ್ಲಿ ಹಿಂಗೆ ಇರುತ್ತೆ ಇದು ಲೈಟು. ಸೊ ಈ ಲೈಟ್ ಹಾಕಿದ್ರೆ ಒಂದು ವೈಬ್ ಕ್ರಿಯೇಟ್ ಆಗುತ್ತೆ. ಅದು 7 ಮೇಲೇ ನಿಮ್ಗೆ ಗೊತ್ತಾಗೋದು ಗಾಯ್ಸ್. ಎಷ್ಟು ಸಖತ್ತಾಗಿ ಕಾಣ್ತಾ ಇದೆ ನೋಡಿ. ಇವಾಗ ಒಂದು 6.5 ಆಗಿದೆ ಅವರ್ಸು. ಈ ಟೈಮಲ್ಲಿ ನೋಡಿ ಈ ರೀತಿ ಕಲರ್ಫುಲ್ಲಾಗಿ ಕಾಣ್ತಾ ಇದೆ. ಈ ಕಡೆ ಸ್ಟಾರ್ ಬಕ್ಸ್ ಇದೆ, ಅದ್ರ ಮೇಲ್ಗಡೆ ಹೋದರೆ ಫೋರಮ್ ರೇಕ್ಸ್ ವಾರ್, ಪ್ರೆಸ್ಟಿಜಿಯಸ್ ಗ್ರೂಪ್ ಎಲ್ಲ ಕಡೆ ಇರ್ತಾರೆ ಅವ್ರು ಮಾತ್ರ. ಈ ಲೈಟ್ ಹಾಕಿದಾಗ ಮಾತ್ರ ವೈಬ್ ಸಖತ್ತಾಗಿರುತ್ತೆ. ಬನ್ನಿ ಮುಂದೆ ಹೋಗೋಣ. ತುಂಬ ದಿನದಿಂದ ಟ್ರೀಟ್ ಕೇಳ್ತಿರೋ ಸಂದೇಶ್ ಅವರು, ಅದು ಎಮ್ ಜಿ ರೋಡಲ್ಲಿ ಬಂದು ಟ್ರೀಟ್ ಕೊಡಿಸ್ತಾ ಇದ್ದೀನಿ ಗಾಯ್ಸ್. ಹುಡುಗರಲ್ಲಿ ಯಾರು ಸಂಪಾದನೆ ಮಾಡೋರು ಇರ್ತಲ್ಲ, ಅವ್ರ ಮೈಂಡ್ ಸೆಟ್ ಹೆಂಗಿರುತ್ತೆ ಹೇಳಿ? ಫ್ರಸ್ಟ್ರೇಷನ್ ಆದಾಗ ಒಂದು ಒಂದು ದಮ್ ಮಾಡಿದ್ಬಿಟ್ರೆ ಎಷ್ಟು ರಿಲೀಫ್ ಸಿಗುತ್ತೆ ಅಂತಾರೆ. ಬಟ್ ಪಬ್ಲಿಕಲ್ಲಿ ಸ್ಮೋಕ್ ಮಾಡಬೇಡಿ, ಏನಂತೀವಿ ಗೈಸ್? ಡೆಕತ್ಲಾನಲ್ಲಿ ಬ್ಯಾಗ್ ಮಾತ್ರ ಸಖತ್ತಾಗಿರ್ತಾವಲ್ವ. ಯೂಶ್ವಲಿ ತೊಗೋಬೇಕು ಅಂದರೆ ಇದು 1200, 300 ಇದೆ. ಒಂದು ಜಿಪ್ಪು ಇದು. ಒಂದು ಬ್ಯಾಗ್ ತೊಗೋಬೇಕು ನಾನು ನೋಡ್ತಾ ಇದ್ದೀನಿ. ಸೊ ಆನ್ಲೈನಲ್ಲಿ ಇದಕ್ಕಿಂತ ಕಡಿಮೆ ಸಿಗುತ್ತೆ ಅಂತ ನೋಡ್ಕೋಬೇಕು. ಬಟ್ ಒಂದು ಸಲ ನೋಡೋಣ ಅಂತ ಬಂದಿದೆ. 1000 ಇದೆ. ಸೊ ಡೆಕತ್ಲಾನ್ ಪ್ರಾಡಕ್ಟ್ಸು ಸ್ಪೋರ್ಟ್ಸ್ ಸಖತ್ತಿರುತ್ತೆ. ಬನ್ನಿ ತೋರಿಸ್ಕೊಡ್ತೀನಿ. ಕ್ಲಾತ್ಸ್ ನೋಡೋದಕ್ಕೆ ಸಖತ್ತಾಗಿದೆ ಅಲ್ಲ. ಜರ್ಕಿ ಇದೆಲ್ಲ ರೈಡ್ ಹೋಗ್ತಾರಲ್ಲ ಬೈಕಲ್ಲಿ, ಅವ್ರಿಗೂ ಕೂಡ ಸಖತ್ತಿರುತ್ತೆ. ಮತ್ತು ರನ್ನಿಂಗು ಶಾರ್ಟ್ಸ್ ಹಾಕೋದಕ್ಕೆ, ರನ್ನಿಂಗ್ ಹೋಗೋದೆಲ್ಲ ಬೆಸ್ಟ್ ಮೆಟೀರಿಯಲ್ ಅಂತ ಹೇಳ್ಬೋದು. ನೋಡಿ ಇಲ್ಲಿ ಇನ್ನರ್ ವೇರ್ ಎಷ್ಟು ಶಾರ್ಟ್ಸ್ ಒಂದು ತೊಗೊಳ್ರಿ. ಶಾರ್ಟ್ಸ್ ಆಗಿರೋದು ಅಣ್ಣ, ಸಿಕ್ಸ್ ಪ್ಯಾಕ್ ಇರುತ್ತಲ್ಲ ಇದೆಲ್ಲ ಸೈಡ್ ಬ್ಯಾಗ್ ಥರ ಆಗ್ತಾರಲ್ಲ, ಅದು ಟ್ರಿಪ್ಪೆಲ್ಲ ಹೋಗ್ಬೇಕಾರೆ, ಫಾರಿನ್ ಟ್ರಿಪ್ಪು. ಶೂ 8,000 ಹಾಕಿದ್ದಾರೆ ನೋಡಿ. ಇದು MRP. ಇದೆಲ್ಲ ಶಟಲ್ ಆಗ್ತಾರಲ್ಲ, ಬ್ಯಾಡ್ಮಿಂಟನ್ ಕೋರ್ಟಲ್ಲಿ ಆಡ್ತಾರಲ್ಲ, ಅಂಥದಕ್ಕೆ ಯೂಸ್ ಆಗುತ್ತೆ. 8,000. ನಾವು 1,000 2,000 ಕೊಟ್ಟು ತಗೊಳ್ಳೋದೇ ಶೂ ಜಾಸ್ತಿ ಅನಿಸ್ಬಿಡುತ್ತೆ. ಕಾಸು ಇದ್ದಂಗೆ ಅಲ್ವಾ ಗಾಯ್ಸ್? ತಗೊಂಡು ನೆಸೆಸಿಟಿ ಇದ್ದರೆ ತೊಗೊಳ್ಬೋದಲ್ವಾ?
ಒಣ್ಣಾಗಿ ತಿನ್ನೋಕ್ಕೆ ಕಷ್ಟಪಡ್ತಾ ಇರ್ತಾರೆ ನಮ್ಮ ಹುಡುಗರು ಮಿಡಲ್ ಕ್ಲಾಸರು. ಇನ್ನು ಅವ್ರಿಗೆ ಟೈಮ್ ಸಿಕ್ಕಿ ಆಟ ಆಡೋಕ್ಕೆ ಇದಕ್ಕೆಲ್ಲ ಇನ್ವೆಸ್ಟ್ ಮಾಡಬೇಕಾ? ಕಷ್ಟ ಅಲ್ಲ ಗೈಸ್. ನಮ್ಮ ಊರ ಕಡೆ ಎಲ್ಲ ಬರೀ ವಿಕ್ಕಿ ಬಾಲ್ ಗ್ರೀನ್ ಮಾಲ್ ಮಾತ್ರ ನೋಡಿರ್ತೀವಿ. ನೋಡಿ ಕಲರ್ ಬಾಲ್ಸ್, ಪಿಂಕ್ ಕಲರ್ದು ಕ್ರಿಕೆಟ್ ಟೂರ್ನಮೆಂಟ್ಗೆ ಅಪ್ಡೇಟ್ ಮಾಡಿದ್ದಾರೆ. ಸೊ ಎಲ್ಲ ಸೇಮೇ, ಪುಟ ಎಲ್ಲ ಸೇಮೇ ಎದ್ದುತ್ತೆ. ಪರವಾಗಿಲ್ಲ, ಬಾಲ್ ಸ್ವಲ್ಪ ಗಟ್ಟಿದೆ. ಬ್ರೋ ಗಾಲ್ಫ್ ಇಲ್ಲಿ ಶ್ರೀಮಂತರ ಆಟಗಾರರು ಇದೆಲ್ಲ. ಅಲ್ಲಿ ಒಬ್ಬ ಗ್ಲಾಸ್ ಮೇಲೆ ಕಾಣ್ತಾ ಇದ್ದಾನೆ ಗೈಸ್. ಬ್ಯಾಡ್ಮಿಂಟನ್ ರಾಕೆಟ್ ನೋಡಿದ್ದೀರಾ ನೀವೆಲ್ಲ? ಮೇಲ್ಗಡೆ ಉಪಗ್ರಹ ತಗೋಗೋ ರಾಕೆಟ್ ಬೇರೆ, ಇದು ಬ್ಯಾಡ್ಮಿಂಟನ್ ರಾಕೆಟ್ ಬೇರೆ. ಇದನ್ನು ಕೂಡ ರಾಕೆಟ್ ಅಂತಲೇ ಕರಿತೀವಿ. ಗೊತ್ತಿತ್ತಲ್ಲ ನಿಮಗೂ? ಈ ಥರ ಒಂದು ಮ್ಯಾಟ್ರೇ ನಮಗೆ ಗೊತ್ತಿಲ್ವಲ್ಲ. ನೋಡಿ ಅದು ಶಟಲ್ ಇರುತ್ತಲ್ಲ, ಶಟಲ್ ಕಾಕ್ ಅಂತ ಕರಿತೀವಿ ನಾವು, ಅದು ಬ್ಯಾಡ್ಮಿಂಟನ್ ಬರುತ್ತೆ. ಇನ್ನೊಂದು ಬಾಲ್ ಆಡ್ತಲ್ಲ ಅಂದರೆ ಟೆನ್ನಿಸ್ ಅಂತ ಕರಿತೀವಿ. ಶೂ ಇದೆ, ಇದು ಬ್ರ್ಯಾಂಡೆಡ್ ಕ್ಲಾತ್ಸ್ ಇದೆ. ನೀ ಕ್ಯಾಪ್ ಇರ್ಬೋದು, ಸಾಕ್ಸ್ ನೋಡಿ ಇಲ್ಲಿ, ಸಾಕ್ಸು ಕೂಡ ಲಕ್ಸುರಿ ಆಗಿರುತ್ತೆ. ಇದು ಪೂರ ಅದೇ ಟ್ರ್ಯಾಕ್. ಇಲ್ಲೆಲ್ಲ ತೊಗೋಬೇಕು ಅಂದರೆ ಸ್ವಲ್ಪ ದುಡ್ಡು ಇಟ್ಕೊಳ್ಬೇಕು, ನೆಸೆಸಿಟಿ ಇರಬೇಕಂತ ತಗೊಳ್ಬೇಕಂತಲ್ಲ. ಸಂದೇಶ್ ಅವರಂತೂ 2-3 ತೊಗೊಳ್ತಾರಂತೆ ಈಗ. ಗೈಸ್ ಫಸ್ಟ್ ಫ್ಲೋರಲ್ಲಿ ಯಾವ ಥರ ಇದೆ ನೋಡಿ, ಲೈಟಿಂಗ್ಸ್ ಎಲ್ಲ ಇಟ್ಟಿದ್ದಾರೆ. ಇಲ್ಲೇ ಜಾಸ್ತಿ ಮೆಟೀರಿಯಲ್ಸ್ ಇರೋದು. ಸೊ ಹುಡುಗರು ನಮ್ಮ ಸೆಕ್ಷನ್ ಇದು. ಈ ಕಡೆ ಹೋದರೆ ಫುಟ್ಬಾಲು, ರಗ್ಬಿ, ವಾಲಿಬಾಲು, ಕ್ರಿಕೆಟ್. ನೋಡಿ ಇಲ್ಲಿ ಧೋನಿ ಕೈ ಹಂಗಾಡ ಇದೆ ತಲ. ನಮ್ಮ ಧೋನಿ ಫ್ಯಾನ್ ಇದ್ದಾನಪ್ಪ ಇಲ್ಲಿ. ಚೆನ್ನೈ ಬಾಯ್. ದಿಸ್ ಇಸ್ ದ ಕ್ರಿಕೆಟ್. ಎತ್ಕೋಣ ಒಂದು ಬ್ಯಾಟು ಆಡೋಣ, ಒಂದು ಬಾಲ್. ಹಾಂ, 2 ಬಾಲ್ ಆಡ್ಕೊಬಿಟ್ಟ ಗಾಯ್ಸ್ ಫ್ರೀಯಾಗಿ ಮಾಲಲ್ಲಿ. ಬಾಯ್ಸ್ಗೆಲ್ಲ ಇಷ್ಟ ಆಗುವಂಥದ್ದು ಇದು. ಇಲ್ಲಿ ನಾವು ಎತ್ಕೊಂಡಿದ್ವಲ್ಲ, ಇದು ಅಲ್ಲಿ ಆಡ್ತಿದ್ವಲ್ಲ, ಮುರಿದಾಯ್ತಾ? ಹೋಯ್ತು ತೆಗಿಯೋಕೆ ಹೆಂಗೈತೆ? ಎಲ್ಲಿ ಕೊಡಿಲಿ ಫೋಟೋನ ಕ್ಲಿಕ್ ಮಾಡಿ. ಕಟ್ ಮಾಡಲಾ ಗಾಯ್ಸ್? ಇಲ್ಲಿ ಸ್ಕೇಟಿಂಗ್, ಐ ಲೈಕ್ ಸ್ಕೇಟಿಂಗ್. ಎಷ್ಟು ದೊಡ್ಡದಿದೆ ನೋಡಿ, 1200 ಮೇಲೆ ಆಗುತ್ತೆ. ಅದಕ್ಕೆ 6000 7000ಕ್ಕೆ ಸೈಕಲು. 7000 6000 ನಮ್ಮ ಪೃಥ್ವಿಗೆ ತೊಗೊಡ್ಬೇಕು ನೆಕ್ಸ್ಟ್. ಇನ್ನೊಂದು 5 ವರ್ಷ ಬಂದಾಗಲೇ. ಅಯ್ಯೋ 39,000 ಗುರು ಅದು ಸೈಕಲು. ಇದು 20,000 ಗಾಯ್ಸ್. ಈ ಸೈಕಲ್ 20, 1 ಲಕ್ಷ. ಅದು ಗಾಯ್ಸ್ ಬರೀ ಅದು 26,000 ಸೇಮ್ ಥರ ಐತೆ. ಅದು 1 ಲಕ್ಷ ಅಂತೆ ಅದು ಅಂಥದ್ದು. ಅಲ್ಲಿ ನೋಡ್ರಿ, ಇಲ್ಲಿ ಗೇರ್ ಸಿಸ್ಟಮು ಬರೀ ಒಂದು 4 ಐತೆ. ಅಲ್ಲಿ ಗೇರ್ ಸಿಸ್ಟಮ್ ಅಷ್ಟೇ. ಇಲ್ಲಿ ನೋಡಿ, ಇಲ್ಲಿ ಎಷ್ಟಿದೆ ಇಲ್ಲಿ ಚೇಂಜ್ ಮಾಡೋವಂಥದ್ದು. ಗೇರ್ ಬಾಕ್ಸ್ ಎಲ್ಲ ಚೇಂಜ್ ಐತೆ. 1 ಫ್ರೀ ಸರ್ವಿಸ್ ವರ್ತ್ ಎಷ್ಟು 1,000 ರೂಪಾಯಿ ವರ್ತಿದೆ ವಿತಿನ್ 6 months ಆಫ್ ದ ಪರ್ಚೇಸ್. ಹಬ್ಬ 1 ಲಕ್ಷ ಕೊಟ್ಟು ಬೈಕ್ ತೊಗೊಳತ್ತೀವಿ ನಾವೆಲ್ಲ, ಸೈಕಲ್ ತೊಗೊಳ್ತೀವಿ ಅನ್ನೋದು. ಅದಕ್ಕೆ ಹೇಳೋದು, ಅದು ಪರ್ಚೇಸ್ ಮಾಡ್ದಂಗೆ ಇರುತ್ತೆ. ಇದು 84,000 ಗುರು, ಇದು 40,000. ಅದೇ ಗೇರ್ದೈತಲ್ಲ, ಗೇರೇ ಮೇಯ್ನು. ನೋಡಿ ಎಷ್ಟೈತೆ ಗೇರ್ ಕ್ಲಚಿಂಗ್ ಉಲ್ಟಾ ಐತೆ. ಇದು ಹಿಡ್ಕೊಂಡು ಸೈಕ್ಲಿಂಗ್ ಮಾಡುವಂಥದ್ದು. 1 ಲಕ್ಷ ಸೈಕಲ್ ನೋಡಿದ್ದೀರಾ ಗಾಯ್ಸ್? ನೀವೆಲ್ಲ ಒಂದು ಕಡೆ ಹೋಗೋದಿರುತ್ತೆ, ಆ ಗ್ಯಾಪಲ್ಲಿ ನಮ್ಗೆ ಇನ್ನೂ ಟೈಮ್ ಇದ್ದರೆ, ಅಥವಾ ಅದು ಇನ್ನೂ ಸ್ಟಾರ್ಟ್ ಆಗೋದು ಲೇಟ್ ಇದ್ದರೆ, ಆವಾಗ ಬೇರೆ ಕಡೆ ಈ ಥರ ಟೈಮ್ ಸ್ಪೆಂಡ್ ಮಾಡಬೇಕು ಅಂತಿದ್ದಾಗ ಈ ಥರ ಜಾಗಕ್ಕೆ ಬಂದರೆ ಆರಾಮ್ಸೆ ಮೋಟಿವ್ ಸಿಗುತ್ತೆ ನಿಮಗೂ ಲೈಫಲ್ಲಿ ಏನಾದರೂ ಮಾಡ್ಬೋದು ಅಂತ. ನೋಡಿ ಇಲ್ಲಿ ಕಿಕ್ ಬಾಕ್ಸಿಂಗ್ ಇದೆ. ಸ್ವಲ್ಪ ಮೋಟಿವ್ ಬಂತು, ಪರವಾಗಿಲ್ಲ, ಬನ್ನಿ ಹೋಗೋಣ ಗಾಯ್ಸ್. 7 o'clock ಆಯ್ತು ಬಂತೆ. ಅದು ಇನ್ನೂ ಲೈಟ್ ಆನ್ ಮಾಡಿಲ್ಲ. ಲೈಟ್ ಆನ್ ಮಾಡ್ಕೊಂಡು ನೋಡ್ಬೇಕು ಅಂತ ಇದ್ದೀನಿ. ಸೊ MG ರೋಡ್ ಲೈಫ್ ಅಷ್ಟೇ ಗಾಯ್ಸ್. ದುಡ್ಡು ಇರಬೇಕು, ಪಬ್ಬು ಪಾರ್ಕ್ ಅಂತ ಎಂಜಾಯ್ ಮಾಡೋಕ್ಕೆ ಬರ್ತಾರೆ ಹುಡುಗಿರು. ಆಮೇಲೆ ವೆಸ್ಟರ್ನ್ ಕ್ಲಾತ್ ಜಾಸ್ತಿ ವೇರ್ ಮಾಡ್ತಾರಲ್ಲ, ಅದಕ್ಕೋಸ್ಕರ ಇದೆಲ್ಲ ಒಂದು ಸ್ವಲ್ಪ ಅಟ್ರಾಕ್ಷನ್ ಆಗಿ ಕಾಣುತ್ತೆ. ಆಮೇಲೆ ಲೈಟಿಂಗ್ಸ್ ಎಲ್ಲ ನೋಡ್ಬೋದಾಗಿರುತ್ತೆ. ಪಿಂಕ್, ರೆಡ್, ಗ್ರೀನ್ ಅಂತ ಕಲರ್ಫುಲ್ಲಾಗಿ ಏರಿಯಾ ಇರುತ್ತೆ. ನಾನು ಬೇರೆ ವೀಡಿಯೋದಲ್ಲೆಲ್ಲ ನೋಡ್ತಾ ಇರ್ತೀನಿ, ನೆದರ್ಲ್ಯಾಂಡ್ ಆಗಿರಲಿ, ಬ್ರೆಜಿಲ್ ಆಗಿರಲಿ, ಈ ಥರ ಫಾರಿನ್ ಕಂಟ್ರಿಲಿ ಹೋದಾಗ ಆ ಲೈಟ್ದು ಅದೇ ಅಟ್ರಾಕ್ಷನ್, ಮೇನ್ ಅಟ್ರಾಕ್ಷನ್ ನೋಡ್ಬೋದಾಗಿರುತ್ತೆ. ಈಗ ಅಲ್ಲಿ ಸಿಗ್ನಲ್ ರಿಲೀಸ್ ಆಗಿದೆ, ಎಷ್ಟು ಜನ ಆ ಕಡೆ ಈ ಕಡೆ ಓಡಾಡ್ತಾ ಇದ್ದಾರೆ ಅಂತ. ಸೊ ಅವ್ರು ಹಾಕೋ ಬಟ್ಟೆಯಿಂದ ಅವ್ರ ಸಂಸ್ಕೃತಿನ ಅಳಿಯೋಕ್ಕಾಗತ್ತಾ? ಖಂಡಿತ ಅಲ್ವಾ? ಈಗ ಫಾರಿನಲ್ಲಿ ನೀವು ಟ್ರೆಡಿಷನ್ ಸ್ಯಾರಿ ಹಾಕಿರೋದನ್ನೆಲ್ಲ ಅಬ್ಸರ್ವ್ ಮಾಡೋಕ್ಕಾಗುತ್ತೆ. ಅದೇ ಒಂಥರ ಡಿಫ್ರೆಂಟಾಗಿ ಕಾಣುತ್ತೆ. ಇಲ್ಲಿ ನಮ್ಮದು ದುಪ್ಪಟ್ಟ ಅವ್ರು ಹಾಕುವಂಥದ್ದು, ಅದೇ ಬೇರೆ ಬೇರೆ ಟ್ರೆಡಿಷನ್ ಬಟ್ಟೆ ಅದು ಚೇಂಜ್ ಆಗ್ತಾ ಇರೋಂಗೆ ನಮ್ಮ ದೃಷ್ಟಿಕೋನ ಚೇಂಜ್ ಆಗುತ್ತೆ ಅಂತ ನಂಗೆ ಆಗಬಾರ್ದು. ಎಷ್ಟೋ ಜನ ಅಲ್ಲಿರೋಲ್ಲ MG ರೋಡಲ್ಲಿ ಯಾವ ಥರ ಇರುತ್ತೆ ಅಂದ್ಕೊಳ್ತಿದ್ರಲ್ಲ. ಇವತ್ತು ಮಂಗಳವಾರ ಇದೆ. ಸೊ ಈ ಥರ ಇದೆ ನೋಡಿ ವೆದರು. ಈ ಕಡೆ ವೆಹಿಕಲ್ಸ್ ಹೋಗ್ತಾ ಇರುತ್ತೆ, ಈ ಕಡೆ ಬಟ್ಟೆಗಳಿರುತ್ತೆ, ಇಲ್ಲಿ ಚರ್ಚ್ ಸ್ಟ್ರೀಟಲ್ಲಿ ತಗೊಳ್ಳೋ ಐಟಮ್ಸ್ಗಳು ಇರುತ್ತೆ. ಏನಾದರೂ ರೈಡ್ ಸೈಡಲ್ಲಿ ಐಟಮ್ ಮಾಡ್ತಲ್ಲ, ಅದು ಮಾತ್ರ ಕಡಿಮೆ ಆಗೋಲ್ಲ. ಸೊ ಎಲ್ಲ ಆಲ್ಮೋಸ್ಟು ಈ ವಾಕಬಲ್ ಸ್ಟ್ರೀಟ್ ಇದೆಯಲ್ಲ, ಇಲ್ಲೇ ಜಾಸ್ತಿ ಜನ ಇರುವಂಥದ್ದು ನಿಮಗೆ. ನೋಡಿ ಈಗ ರೆಡ್ ಲೈಟ್ ಯಾವ ಥರ ಚೇಂಜ್ ಆಗ್ತಾ ಇದೆ. ಸೊ ಗಾಯ್ಸ್ ಲೈಫಲ್ಲಿ ಇದನ್ನೆಲ್ಲ ಒಂದ್ಸರಿ ನೋಡಬೇಕು ಅಂತ ಎಲ್ಲ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅನ್ಕೊತೀರಾ? ಹೋಗಿಲ್ಲ ಗಾಯ್ಸ್. ಮಾಲಾ ಫೇಶಿಯಾಗೆ ಹೋಗ್ತಾರೇನು ಹೋಗ್ಬೇಕು ಅಂದ್ಕೊಂಡ್ವಿ. ದಿಕ್ಕೆ ಹೋಗಿದ್ದಲ್ಲ, ಆ ಸಮಯ ಬರಲಿಲ್ಲ. ನೆಕ್ಸ್ಟ್ ಟೈಮ್ ಹೋಗ್ಬಿಟ್ರಲ್ಲ. ಇಲ್ಲೂ ಗೋಲ್ಡು ಗಾಯ್ಸ್. ಇಬ್ಬರು ನೋಡಿ ಚಿನ್ನದ ಕಂಚು ಹಿಡ್ಕೊಂಡವ್ರೆ. ನೆಕ್ಸ್ಟ್ ಟೈಮ್ ಹೋಗೋಣ ಅಂತ ಮಾಲಾ ಫೇಶಿಯಾ ತೋರಿಸ್ಕೊಡ್ತೀವಿ ನಿಮಗೆ. ನೆಕ್ಸ್ಟ್ ಮಂತಲ್ಲಿ ಮಾಲಾ ಫೇಶಿಯಾ ನಮ್ಮ
ಯೂಟ್ಯೂಬ್ ಚಾನಲಲ್ಲಿ. ಗಾಯ್ಸ್ ಅಲ್ಲಿ ನೋಡಿ ಆಟೋ ಮೇಲೆ ಇಬ್ಬರು ಕೂತಿರೋದು. ಸೊ ಲೈಫಲ್ಲಿ ಅಷ್ಟೇ ಗಾಯ್ಸ್, ಅದು ಒಂದ್ಸಲ ಎಕ್ಸ್ಪೀರಿಯನ್ಸ್ ಮಾಡೋರಿಗೆ ಆಮೇಲೆ ಮತ್ತೆ ಅದ್ರ ಮೇಲೆ ಇಂಟ್ರೆಸ್ಟ್ ಸಮ್ಟೈಮ್ಸ್ ಕಡಿಮೆ ಆಗುತ್ತೆ. ಏನಂತೀರಾ? ಹೌದು, ಸೂಪರ್ ಸೂಪರ್ ಗುರು ನೀನು. ಬಾಸ್ ಅಂತೂ ಎಕ್ಸ್ಪೀರಿಯನ್ಸ್ ಮಾಡಿದ್ಮೇಲೆ ಅದು ಮತ್ತೆ ಮತ್ತೆ ಎಕ್ಸ್ಪೀರಿಯನ್ಸ್ ಮಾಡಿಸ್ತಾ ಇರ್ತಾರೆ. ಗುರು ಮಾತ್ರ ಸೂಪರ್. ಹೇಳ್ತಾರೆ ಲವ್ ಅಟ್ ಫಸ್ಟ್ ಸೈಟ್ ಅಂತ. ಅವರೆಲ್ಲರೂ ಅವರು ಹೊರಗಡೆ ಬ್ಯೂಟಿ ನೋಡಿ ಏನು ಬ್ರೋ ಓಕೆ ಫೋಟೋ ಶೂಟ್ ಮಾಡೋರೆಲ್ಲ ಚರ್ಚ್ ಸ್ಟ್ರೀಟಲ್ಲಿ ಹುಡುಗಿರು ಹೋಗ್ತಾ ಇರ್ತಾರಲ್ಲ ಅದೆಲ್ಲ ಫೋಟೋ ಶೂಟ್ ಮಾಡ್ತಾರೆ. ನಾನು ಒಂದು 4-5 ಚಾನಲ್ ನೋಡಿದ್ದೀನಿ ಕಣಪ್ಪ ಇನ್ಸ್ಟಾದಲ್ಲಿ. ಅವ್ರು ಹುಡುಗರು ಯಾಕೆ ಮಾಡಲ್ಲ ಅಂತ ಕೇಳಿದಾಗ ಅದೇ ಹುಡುಗರು ಯಾರು ನೋಡ್ತಾರೆ ಬೈ ಹುಡುಗಿರು ಮಾಡ್ತಾರೆ ಜಾಸ್ತಿ ನೋಡೋದು ಅಂತ ಇನ್ಸ್ಟಾದಲ್ಲಿ ಅಲ್ಲೇ ಕ್ಲಿಕ್ ಆಗೋದವರು ಫೋಟೋ ಶೂಟ್ ಆ ಥರ. ಒಬ್ಬರು ನನಗೂ ಸಿಗಲಿಲ್ಲ ಇಲ್ಲಿ. ಇಲ್ಲಿದ್ದಾನೆ ಒಬ್ಬ ಅಣ್ಣ, ತೋರಿಸ್ಕೊಡ್ತೀನಿ ನನಗೆ. ನೋಡಿ ಇದು ರೋಡ್ ನಡ್ಕೋಗ್ತಿದೆ ಒಂಥರ ಫೀಲ್ ಕೊಡುತ್ತೆ. ಫಾರಿನಲ್ಲಿ ಈ ಥರ ಇರುತ್ತೆ ಅಂತ ಒಂದು ಅಪ್ರೋಚ್ ನಾನು ನೋಡಿದ್ದೆ ಬೇರೆ ಬೇರೆ ವೀಡಿಯೋದಲ್ಲಿ. ಸೊ ನೋಡಿ ನಮ್ಮ MG ರೋಡು ಈ ಥರ ಇದೆ. ಅವ್ನು ಹುಡುಗಿ ಹೇಳಿದ್ದಂತೆ ಅವನಿಗೆ, ನಾನು ದುಡ್ಡಲ್ಲಿ ಯಾರಿಗೂ ಖರ್ಚು ಮಾಡಲ್ಲ, ನಮ್ಮ ಅಮ್ಮನ ಪೇರೆಂಟ್ ದುಡ್ಡು ಖರ್ಚು ಮಾಡ್ತೀನಿ, ಇಲ್ಲ ನಿನ್ನ ದುಡ್ಡು ಖರ್ಚು ಮಾಡು, ನನ್ನ ದುಡ್ಡಲ್ಲಿ ಸೇವಿಂಗ್ಸ್ ಮಾಡ್ತೀನಿ ಅಂತ. ಸೊ ಅಂಥ ಒಳ್ಳೆ ಹುಡುಗಿರು ಇರ್ತಾರೆ. ಅಂಥವ್ರು ಸಿಕ್ಕಿ ನಿಮಗೂ ಕೂಡ ವ್ಯೂವರ್ಸ್ಗೆ. ನೋಡಿ ಇಲ್ಲಿ ಫ್ರೂಟೇ ಮಾರ್ಕ್ ಹೋಗ್ತಾ ಇದ್ದಾನೆ ಅಣ್ಣ. ಸೊ ನೋಡೋದಕ್ಕೆ ರಿಚ್ ಆಗಿದ್ದು ಏರಿಯಾ ಆ ಥರ ಸ್ವಲ್ಪ ಅಪ್ಡೇಟೆಡ್ ಆಗಿದೆ ಅಂದರು. ಆ ಥರ ಫ್ರೂಟ್ ಮಾಡೋದು ಇದೆಲ್ಲ ಇದ್ದೇ ಇರುತ್ತೆ. ಏನಂತೀರ ಸಂದೇಶ್ ಅವರೇ? ಸಂದೇಶ್ ಅವರು ಮಧ್ಯ ಬಂದಿದ್ದಾರೆ. ಈ ಏರಿಯಾದೆಲ್ಲ ಜಾಸ್ತಿ ಗೊತ್ತಿರೋರು ಅವ್ರಿಗೆ ಬೆಳ್ಸಕ್ಕೆ ಹೋಗ್ಬೇಡಿ, ಅದು ನೋಡಿ ಬೆಳೆಸಿ. ನಾವು ಬಾಯಿ ಮುಚ್ಕೊಂಡಿದ್ದೀವಿ, ನಮ್ಮನ್ನ ಕೇಳಿಬೇಡಿ. ಅವ್ರು ನೀವು ಬೆಳೀರಿ ಗಾಯ್ಸ್. ನಾನು ವೀಡಿಯೋ ನೋಡಿ ಸಾಕು, ಬೆಳೆಸೋದೇನು ಬೇಡ ಅಂತ ಮಿಸ್ಸಾಗಿ ಹೇಳ್ದೆ ಗಾಯ್ಸ್, ಬೆಳೆಸಿ. ಬೆಳೆಸೋದಲ್ಲ ಬೆಳೆದಿದ್ದು ಅಂತ ಹೇಳ್ತಾನಲ್ಲ ರಾಕಿ ಬಾಯ್. ಬನ್ನಿ ನೋಡಿ ಗಾಯ್ಸ್, ಇಲ್ಲೇ ಇರೋದು MG ರೋಡ್ ಮೆಟ್ರೋ ಸ್ಟೇಷನ್ನು. ಅಲ್ಲಿ ಬಂದರೆ ಅದು ಇದೇ ಚರ್ಚ್ ಸ್ಟ್ರೀಟ್ ಅಂತ. ಹಿಂಗೆ ಸ್ಟ್ರೈಟ್ ಹೋದರೆ ಕಬ್ಬನ್ ಪಾರ್ಕ್ ಹೋಗ್ಬಿಡ್ಬೋದು. ಸೊ ಅಲ್ಲೇ ಹೋಗಿ ಮೆಟ್ರೋ ಹತ್ಕೊಂಡು ಚಲೋ ಏನಿಲ್ಲ ಗಾಯ್ಸ್, ಚೆನ್ನಾಗಿ ಓಡಾಡ್ತಾ ಇರ್ತಾರೆ. ಸೊ ಇನ್ನು ವರ್ಕ್ ಹೋಗಿರೋರು ತುಂಬ ಜನ ಬ್ಯಾಗ್ ಹಾಕೊಂಡು ಬಂದಿರ್ತಾರೆ ನಮ್ಮ ಥರನೇ ಅಷ್ಟೇ. ನೆಕ್ಸ್ಟ್ ಇಟ್ ಗಾಯ್ಸ್, ತುಂಬ ಜನ ಏನೇನೋ ತಲೆಯಲ್ಲಿ ವೀಕೆಂಡ್ ಬಂದರೆ ಆ ಥರ ವೀಕೆಂಡಲ್ಲಿ ಆ ಥರ ಜಾಸ್ತಿ ಜನ ಇರ್ತಾರೆ. ಬಟ್ ಎಲ್ಲ ಟೈಮಲ್ಲೂ ನೀವು ಅಂದ್ಕೊಂಡಾಗೆ ಇರಲ್ಲ. ನೋಡ್ಬೋದು ಸ್ಟ್ರೀಟ್ ಈ ಜಗಮಗಿಸೋ ಕಲರ್ಗಳ ಮಧ್ಯ ನಿಮ್ಮ ಮನಸ್ಸಲ್ಲಿ ಏನೇನೋ ಆಸೆಗಳು ಮೂಡ್ಬೋದಾಗಿರುತ್ತೆ. ಬೇರೆಯವ್ರು ನೋಡಿದಾಗ ನಿಮ್ಮಲ್ಲಿ ಅಂತ ಕ್ರಿಯೇಟಿವ್ ಆಗಿ ಯೋಚನೆ ಮಾಡ್ತಾರೆ. ಅಣ್ಣ ಇಲ್ಲೊಂದು ಫೋಟೋಗ್ರಾಫರ್ ಇದ್ದಾರೆ ನೋಡ್ಬೋದಾಗಿರುತ್ತೆ. ಅಣ್ಣ ಸ್ಟ್ರೀಟ್ ಫೋಟೋಗ್ರಫಿನಾ? ಇನ್ಸ್ಟಾನಾ? ಯಾವುದು ಚಾನಲ್? ಯಾವುದು ಬ್ರೋ ಚಾನಲ್? ಫೋಟೋಗ್ರಾಫರ್ ಫೋಕಸ್ ಆನ್ ಗರ್ಲ್ಸ್. ಬಾಯ್ದು ಯಾವುದು ಹಾಕಿ ಅಲ್ಲ ನಾನು ನೋಡಿದೆ. ಆಲ್ಮೋಸ್ಟ್ ಎಲ್ಲ ಫೋಟೋಗ್ರಾಫರ್ದೆಲ್ಲ. ಓಕೆ ಓಕೆ. ಯು ಚಾರ್ಜ್ ಫಾರ್ ದಿಟ್? ಹೌ ಮಚ್? ಓಕೆ ಗಾಯ್ಸ್, ಇವರು ಕೂಡ ಇಲ್ಲಿ MG ರೋಡ್ ಸ್ಟ್ರೀಟ್ ಫೋಟೋಗ್ರಫಿಲಿ ಇರ್ತಾರೆ. ಯಾರಾದರೂ ಬಂದರೆ ಮೀಟ್ ಮಾಡಿ. ಥ್ಯಾಂಕ್ ಯು ಗಾಯ್ಸ್. ಅದೇ ಸ್ಟ್ರೀಟ್ ಫೋಟೋಗ್ರಾಫರ್ ಇರ್ತಾರೆ ತುಂಬ ಜನ. ಗರ್ಲ್ಸ್ ಮೇಲೆ ಜಾಸ್ತಿ ಫೋಕಸ್ ಮಾಡ್ತಾರೆ, ಜಾಸ್ತಿ ವ್ಯೂಸ್ ಬರುತ್ತೆ ಅಂತ ಅವ್ರು ಪೇಯ್ಡ್ ಮಾಡ್ತಾ ಇದ್ದಾರಂತೆ. ಸೊ ಕೊಲಾಬ್ ಆಗೋದಕ್ಕೆ ತುಂಬ ಕಷ್ಟ, ಯಾಕಂದರೆ ಈಗ ಬೆಳೀತಾ ಇದ್ದಾರೆ. 500 ಸಮಥಿಂಗ್ ಫಾಲೋವರ್ಸ್ ಇದ್ದಾರೆ. ಅದನ್ನು ತುಂಬ ಅಬ್ಸರ್ವ್ ಮಾಡ್ತಾರೆ. ಲ್ಯಾಕ್ಸ್ ಗಟ್ಟಲೆ ಇದ್ದರೆ ಅವ್ರು ಪೋಸ್ ಕೊಡೋಕ್ಕೆ ಇಷ್ಟಪಡ್ತಾರೆ. ಏನಂತೀರಾ ಸರ್? ಗಾಯ್ಸ್ ಕಿಂಗ್ ಚೆನ್ನಾಗಿದೆ ಅಲ್ಲ ಇದು? ಬ್ಲೂ ಕಲರ್ ಮೇಂಟೈನ್ ಮಾಡಿದ್ದಾರೆ. ಅದು ಒಳಗಡೆ ವೈನ್ದು ಸಖತ್ತಾಗಿ ಸ್ವಲ್ಪ ಡಾರ್ಕ್ ಥೀಮಲ್ಲೇ ಇದೆ. ಅದು ಕತ್ತಲೆ ಕ್ರಿಕೆಟ್ ಆಯ್ತಲ್ಲ ಇವತ್ತು ಗಾಯ್ಸ್. ರೋಹಿತ್ ಶರ್ಮಾ ಮತ್ತು ಕಿಂಗ್ ಕೊಹ್ಲಿ ರೋಕೋ ಕಾಂಬಿನೇಷನ್ ನಡೀತಾ ಇದೆ ಇವತ್ತು. ಇಂಗ್ಲೆಂಡ್ ಮೇಲೆ ಕ್ವೀನ್ ಸ್ವೀಪ್ ಆಗಿದೆ ಗಾಯ್ಸ್. T20ಯಲ್ಲಿ ಲಾಸ್ಟ್ ಟೀಮ್ ಅನ್ನಂಗೆ ಬೇಜಾರಾಗ್ಬಿಟ್ಟಿತ್ತು. ಇವಾಗ ಕೊಹ್ಲಿ ಮತ್ತೆ ಅದು 960 ದಿನಗಳ ಪ್ಲಸ್ ಆದಮೇಲೆ ಈಗ ಆಟ ಆಡ್ತಾ ಇರೋದು ಅಂತಿದೆ ODI ಒಟ್ಟಿಗೆ. ನೋಡೋಣ ಈಗ ODIನೆಲ್ಲ ಕ್ವೀನ್ ಸ್ವೀಪ್ ಮಾಡಬೇಕು ಇಂಡಿಯಾದ ಮೇಲೆ. ಸೂರ್ಯವಂಶಿ ಹೊಸದಾಗಿ ಬಂದಿರೋ ಆಚರಿಗೆ ಸರಿಯಾಗಿ ಹೋಗ್ತಾ ಇದೆ ಅಂತಿದ್ದ. ಬಟ್ ಟೀಮ್ ಡೆಲ್ ಆಯಿತು ಗಾಯ್ಸ್. ನನಗೂ ಬೇಜಾರಾಗುತ್ತೆ. ಇಂಡಿಯಾ ಗೆಲ್ಲಬೇಕು ಮತ್ತೆ ವಾಪಸ್ ಬರಬೇಕು. ಈಗ T20ಗೆ ಒಂದು ಟೀಮು, ಆ ಕಡೆ ODIಗೆ ಒಂದು ಟೀಮು, ಟೆಸ್ಟ್ಗೆ ಒಂದು ಟೀಮು, ನನಗೆ ಎಲ್ಲ ಡಿವೈಡ್ ಆಗ್ಬಿಟ್ಟಿದ್ದಾರೆ. ಮೊದಲು ನೋಡಿದ್ರೆ ಎಲ್ಲ ಪ್ಲೇಯರ್ಸ್ ಸೇವ್ ಮಾಡ್ತಾಯಿದ್ರು. ಧೋನಿ ಇದ್ದಾಗ ಒಂಥರ ಇತ್ತು ಅವ್ನು ಕ್ಯಾಪ್ಟನ್ ಇದ್ದಾಗ. ಎಲ್ಲ T20 ODI ಟೆಸ್ಟು ಎಲ್ಲ ಆಲ್ಮೋಸ್ಟ್ ಸೇಮ್ ಪ್ಲೇಯರ್ಸ್ ಇರ್ತಿದ್ರು. ಆ ಥರ ಮಲ್ಟಿ ಟ್ಯಾಲೆಂಟೆಡ್ ಇರ್ತಿದ್ರು. ಇವಾಗ ಒಂದು ಫಾರ್ಮೆಟಲ್ಲಿ ಆಡೋನು, ಇನ್ನೊಂದು ಫಾರ್ಮೆಟ್ಗೆ ಇರಲ್ಲ, ಇನ್ನೊಂದು ಆಡೋನು ಇನ್ನೊಂದಿರಲ್ಲ. ಅದೇ ಬೇಜಾರು. ಅವ್ನು ಮತ್ತೆ ಇನ್ನೊಂದು ಬರೋರಿಗೆ ಕಷ್ಟ ಇರುತ್ತೆ. ಸೊ ಕೊಹ್ಲಿಗೆ ಇನ್ನೊಂದು 50 ಏನೋ ಬೇಕು, 100 ಬೇಗ ಸೆಂಚುರಿ ಟೈಮ್ಲಿ ಕೊಹ್ಲಿ ಆಗಲಿ ಅನ್ಕೊಳ್ಳೋಣ. ಏನಂತೀರಾ? ನಮ್ಮದು ತಲಾ ರಿಟೈರ್ಮೆಂಟ್ ಕೊಟ್ಟಿದ್ದು ಬೇಜಾರಿದೆ ಒಂದು ಕಡೆ. ಏನಂತೀರಾ ಗಾಯ್ಸ್? ಕೆಲವೊಬ್ಬರು ನೀವು ಚೀನಾಗೆ ಹೋದಾಗ ಅಥವಾ ಥೈಲ್ಯಾಂಡ್ಗೆ ಹೋದಾಗ ಇದು ಚೈನಾ ಸ್ಟ್ರೀಟ್ ಅಂತ ತೋರಿಸ್ತಾರಲ್ಲ, ಆ ರೀತಿ ನೋಡಿ ನಮ್ಮ MG ರೋಡ್ ಬೆಂಗಳೂರಲ್ಲೂ ಕೂಡ ಒಂದು ಚೈನಾ ಅಂಗಡಿ ಇದೆ, ಮೈನ್ಲ್ಯಾಂಡ್ ಚೀನಾ ಅಂತ. ಹೆಂಗಿದೆ ನೋಡಿ, ಅಲ್ಲಿ 3 ಜನ ಚೈನಾದವ್ರನ್ನೇ ನಿಲ್ಸಿದ್ದಾರೆ. ಇಲ್ಲಿ ಏನು ಸಿಗ್ಬೋದು? ಚೈನೀಸ್ ರಿಲೇಟೆಡ್ ಏನಾರೋ ಪ್ರಾಡಕ್ಟ್ ಸಿಗ್ಬೋದಾ ಅಲ್ಲ? ಬೇರೆ ಆ ಥರ ಇದ್ದಾಗಲೇ ಒಂಥರ ಸ್ಟ್ರೀಟ್ ಫೋಟೋಗ್ರಾಫರ್ ಅನ್ನ ಎಲ್ಲ ಫೋಟೋ ತೆಗಿತಾ ಇದ್ದಾರೆ ಆಲ್ರೆಡಿ. ಇಲ್ಲೊಬ್ರು ಇದ್ದಾರೆ ಫೋಟೋಗ್ರಾಫರ್, ಸ್ಟ್ರೀಟ್ ಫೋಟೋಗ್ರಾಫರ್. ನಾನು ಇದುವರೆಗೂ ಗೋವಾ ನೋಡಿಲ್ಲ. ಗೋವಾಗೆ ಹೋದರೆ ಇದೇ ರೀತಿ ಫೀಲ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ ಅಲ್ಲವೇ ಸ್ಟ್ರೀಟ್ಗಳಲ್ಲಿ. ಏನಂತೀರಾ ಸಂದೇಶ್ ಅವರೇ? ಗೋವಾಗೆ ಹೋಗಿದ್ದಾರೆ ಗಾಯ್ಸ್, ಸುತ್ತಾಡ್ಕೊಂಬಂದಾನೆ ಸಂದೇಶ್. ನೆಕ್ಸ್ಟ್ ಟೈಮ್ ಹೋದರೆ ನಮ್ಮನ್ನ ಗೈಡ್ ಮಾಡ್ತಾರೆ ಅಂತ, ಅಲ್ಲಿ ಯಾವ ಏರಿಯಾದಲ್ಲಿ ಏನೇನು ಸಿಗುತ್ತೆ ಅಂತ. ಸೊ ಪೊಲೀಸ್ ಬರ್ತಾ ಇದ್ದಾರೆ ಇಲ್ಲಿ. ನಾವು PUC ಮಾಡ್ಕೊಂಡು ಕಾನ್ಸ್ಟೇಬಲ್ ಆಗಬೇಕು, ಗೌರ್ಮೆಂಟ್ ಜಾಬ್ ತಗೋಬೇಕು ಅಂತ ಯೋಚನೆ ಮಾಡ್ತೀವಿ. ಸೊ ಕೆಲವೊಬ್ರು ಇನ್ನೂ ಬಿಸ್ನೆಸ್ ಮಾಡಬೇಕು, ದುಡ್ಡು ಮಾಡಬೇಕು ಅಂದ್ಕೊಳ್ತಾರೆ. ಹಾಗೆ ಗಾಯ್ಸ್, ಪೊಲೀಸ್ ಆಗಿ ನಿಮ್ಮ ಲೈಫ್ ಲೀವ್ ಸಂದೇಶ್ ಅವ್ರಿಗೆ ಕಾಲು ಬರ್ತಾ ಇದೆ. ಸೊ ಪ್ಲ್ಯಾನ್ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ. ನೆಕ್ಸ್ಟು ಯಾವಾಗಾರ ಸಂಡೇ ಕರ್ಕೊಬರ್ತೀನಿ ಫಸ್ಟ್. ಬನ್ನಿ ಹೋಣ. ಈಗ ಮತ್ತೆ ಇಲ್ಲಿಂದ ಕಬ್ಬನ್ ಪಾರ್ಕ್ ಹೊರಗಡೆ ನಡಿಬೇಕಲ್ಲ, ಅದೇ ಬೇಜಾರು. ಇನ್ನೂ 1 ಕಿಲೋಮೀಟರ್ ಗಟ್ಟಲೆ ಆಗುತ್ತೆ ಗಾಯ್ಸ್. ಈ ಅಂಗಡಿ ಸಖತ್ತಾಗಿದೆ ನೋಡಿ ಮಾಲು.
ಗಾಯ್ಸ್ ನೋಡಿ ಇಲ್ಲಿಂದ ಸಖತ ಕಾಣುತ್ತೆ. ಇದು ಚರ್ಚ್ ಸ್ಟ್ರೀಟ್ ಅಂತ ಕರಿತೀವಲ್ಲ, ಹೆಂಗೋರೇನೆ ಚರ್ಚ್ ಸ್ಟ್ರೀಟು, ಅಲ್ಲೇ ಎಮ್ ಜಿ ರೋಡ್ ಬರುತ್ತೆ. ಸೊ ಅದಿಷ್ಟು ಇರುವಂಥದ್ದು. ಇದೆಲ್ಲ ಒಂಥರ ಕಲರ್ಫುಲ್ ಜಗತ್ತು ಗಾಯ್ಸ್. ದುಡ್ಡಿದ್ರೆ ಎಂಜಾಯ್ ಮಾಡಬೇಕು ಅಂತಾರಲ್ಲ ಅಂಥವ್ರಿಗೆ 1 ಲಕ್ಷ ಸಂಬಳ ತೊಗೊಂಡ್ರೆ ಆಗಿದೆಲ್ಲ ಎಂಜಾಯ್ ಮಾಡಬೇಕು ಅನ್ಸುತ್ತೆ. 20,000 30,000 ಸಿಗೋದು ಈ ಥರ ಎಂಜಾಯ್ ಮಾಡಬೇಕು ಅಂತ ಯಾರಿಗೂ ಅನ್ಸಲ್ಲ. ಅದರಲ್ಲಿ ಮಿಡ್ಲ್ ಕ್ಲಾಸಲ್ಲಿ ಹುಟ್ಟಿದ್ಮೇಲೆ ಅಪ್ಪ ಅಮ್ಮನ ಸಾಕೊಂಡು ಬಾಡಿಗೆ ಕಟ್ಕೊಂಡು ಇದರಲ್ಲೇ ಒಂಥರ ಲೈಫ್ ಲೀಡ್ ಮಾಡೋದಾಗ್ಬಿಡುತ್ತೆ. ಸೊ ಈ ಥರ ಎಲ್ಲ ಎಂಜಾಯ್ ಮಾಡಬೇಕು ಅಂದರೆ ಇನ್ನೊಂದು ಜನ್ಮ ಇರಬೇಕು ನಮಗೆ, ದುಡ್ಡು ಮಾಡಬೇಕಷ್ಟೇ, ಆಗಲಿ ಇದೆಲ್ಲ ಸಾಧ್ಯ. Guys, ಇದು ನೋಡಿ ಸೂಪರ್ ಆಗೈತೆ, ಹಾರ್ಡ್ ರಾಕ್ ಕೆಫೆ ಅಂತ ಕಲ್ಲಿಂದ ಕಟ್ಟಿರುವಂಥದ್ದು. ಇಲ್ಲಿ ನೋಡಿ ಹಂಗೆ ಬಿಲ್ಡಿಂಗು ಎಲ್ಲೋ ಮತ್ತು ರೆಡ್, ನಮ್ಮ ಕರ್ನಾಟಕನ ರೆಪ್ರೆಸೆಂಟ್ ಮಾಡುವಂಥ ಕಲರ್ಗಳಿದೆ. ಸೊ ಗಾಯ್ಸ್ ಅದೇ ಲೈಫಲ್ಲಿ ದುಡ್ಡು ಮಾಡಬೇಕು ಅಂತ ಎಲ್ಲರಿಗೂ ಗೊತ್ತು, ದುಡ್ಡಿಂದನೇ ಎಲ್ಲ ಆಗೋದು ಅಂತ. ಒಬ್ಬ 10th ಮುಗಿಸಿ PU ಆಗಿರಲಿ, ಕಾಲೇಜ್ ಆಗಿರಲಿ ಅಂತ ಸಿಟಿಗೆ ಹೋಗ್ತಾರಲ್ಲ, ಅಲ್ಲಿಂದ ಗೊತ್ತಾಗುತ್ತೆ ದುಡ್ಡು ಅಂತ. ಎಷ್ಟೋ ಸಾರಿ ನಾವೇನು ಕೊಡ್ತೀವಿ, ಏನಾದ್ರು ಮೂಲೆಯಲ್ಲಿ ಬಿಸಾಕ್ಬಿಟ್ಟು ಹೋಗಿರೋ ದುಡ್ಡು ಸಿಕ್ಕರೆ ಚೆನ್ನಾಗಿರುತ್ತೆ, ನಾವು ಕೂಡ ಅಟ್ಲೀಸ್ಟ್ ದುಡ್ಡು ರಿಚ್ ಆಗ್ಬೋದಲ್ಲ ಅಂತ. ಸೊ ರಿಚ್ ಆಗೋದು ಅಷ್ಟು ಸುಲಭ ಅಲ್ಲ ಗಾಯ್. ದುಡ್ಡು ಮಾಡೋದು ಅಂದರೆ ನಿಯತ್ತಿಂದ ದುಡ್ಡು ಮಾಡಿ ಒಂದು ಲೈಫ್ ಕಟ್ಕೊಳ್ಳೋದು ಇದೆಯಲ್ಲ, ಎಷ್ಟು ಕಷ್ಟ ಅಲ್ಲ. ಮಿಡ್ಲ್ ಕ್ಲಾಸಲ್ಲಿ ಹುಟ್ಟಿ ಎಷ್ಟೋ ಸರಿ ಅನಿಸುತ್ತೆ ಯಾಕಾದರೂ ಮಿಡ್ಲ್ ಕ್ಲಾಸಲ್ಲಿ ಹುಟ್ಟಿದ್ವು ಅಂತಲ್ವಾ. ಬಟ್ ಲೈಫ್ ಚೇಂಜ್ ಮಾಡೋ ಅವಕಾಶ ಕೊಟ್ಟಿರುತ್ತೆ. ಸೊ ಬೆಟರ್ಮೆಂಟ್ ಮಾಡ್ಕೋಬೇಕು ನಮ್ಮ ಕೈಲಿ. ಮಹಾರಾಜ ಟ್ರೋಫಿ ಇಲ್ಲೇ ನಡೆದಿದ್ದು ನೋಡ್ಬೋದಾಗಿರುತ್ತೆ. ಡೈಮಂಡ್ ಬಾಕ್ಸ್ ಅಂತ ಮಹಾರಾಜ ಟ್ರೋಫಿದು ಇದೆ ನೋಡಿ, ಚಿನ್ನಸ್ವಾಮಿ ಸ್ಟೇಡಿಯಂ. ಇನ್ನೆಷ್ಟು ಯಾವಾಗ ಇದು IPL ಬರುತ್ತಲ್ಲ ಅಲ್ಲಿವರೆಗೂ ಖಾಲಿನೇ ಗಾಯಿಸಿದ್ದು. 80,000 ಇರೋ ಸ್ಟೇಡಿಯಮ್ದು ಹೊಸದಾಗಿ ಬೆಂಗಳೂರಲ್ಲಿ ಪನ್ನೇರ್ಘಟ್ಟ ಅಂತ ಸ್ಟೇಡಿಯಂ ಕಟ್ಟೋರು. ಅದು ಎಷ್ಟು ಹೊತ್ತಾಗುತ್ತೋ. ನರೇಂದ್ರ ಮೋದಿ ಸ್ಟೇಡಿಯಂ ಬಿಟ್ಟರೆ 1.5 ಲಕ್ಷ ಇರೋದು, ಸೆಕೆಂಡ್ ಹೈಯೆಸ್ಟ್ ಸೀಟ್ ಇರುವಂಥದ್ದು ಇದೇ ಆಗುತ್ತೆ ಗಾಯ್ಸ್. ನೋಡಿ ಚಿನ್ನಸ್ವಾಮಿ ಸ್ಟೇಡಿಯಂ ಗೇಟ್ ಒಳಗಡೆ ಹೋಗೋಣ. ಒಳಗಡೆ ಹೋದ್ರು ಹೊರಗಡೆ ಕಳಿಸ್ತಾರೆ, ಏನಿರಲ್ಲ. ಇದಾಗಿತ್ತು ಇವತ್ತಿನ ವೀಡಿಯೋ, MG ರೋಡ್ ತೋರಿಸೋದು. ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.